ಸೊ ಹಾಗಾದರೆ ಕಾಲೇಜ್ ಮುಗಿದ ತಕ್ಷಣ ನೀವು ಬೆಂಗಳೂರಿಗೆ ಬಂದು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಯಾರೂ ಹೇಳೋದಿಲ್ಲ. ಅದು ಅವರವರ ಒಂದು ವಿವೇಚನೆಗೆ ಬಿಟ್ಟಿದ್ದು. ಅವ್ರದ್ದೇನು ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ, ಅದಕ್ಕೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ಡೀಪಾಗಿ ನಾಲೆಡ್ಜ್ ಇರೋಕ್ಕೆ ನಾನು ಹೋಗಿ ಬೇರೆ ದೇಶದಲ್ಲಿ ಇರಲಿಲ್ಲ. ಆದರೆ ಕೆಲವೊಂದು ಬೇಸಿಕ್ಸ್ ಗೊತ್ತಿದೆ. ಏನು ನೀವು ಮಾಡಬೇಕು, ಯಾವಾಗ ನೀವು ಇದ್ರ ಬಗ್ಗೆ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಮಾಡ್ಕೋಬೇಕು ಈ ಒಂದು ಕೆಲಸಕ್ಕೆ ಅಂತ ಹೇಳಿ ನಾನು ಜಸ್ಟ್ ಒಂದು ಪಾಯಿಂಟರ್ಸ್ ಕೊಡ್ತೀನಿ. ನೀವು ಕೂತು ಆಮೇಲಿಂದ ನೀವು ರಿಸರ್ಚ್ ಮಾಡಿ, ನಿಮಗೆ ಗೊತ್ತಿರೋವಂಥ ಕಾಂಟ್ಯಾಕ್ಟ್ಸ್ ಹುಡುಕಿ, ಮತ್ತು ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ನಮ್ಮದೇ ಕನ್ನಡ ಕಂಟೆಂಟ್ ಮಾಡುವಂತಹ ಅಮೆರಿಕಾದಲ್ಲಿರುವಂತಹ, ಯುರೋಪ್ನಲ್ಲಿರುವಂತಹ ಭಾಳಷ್ಟು ಜನರು ಇದ್ದಾರೆ. ಸೊ ಕೆಲವೊಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಪ್ರತಿಯೊಂದು ದೇಶನೂ ಪ್ರತಿಯೊಂದು ಬ್ರ್ಯಾಂಚ್ ಅವ್ರಿಗೂ ಒಂದು ಮ್ಯಾಚಿಂಗ್ ಆಗೋದಿಲ್ಲ. ಯಾಕೆ ಅಂದರೆ ಅಮೆರಿಕಾದಲ್ಲಿ ಹೋದರೆ ನೀವು ಸಾಫ್ಟ್ವೇರ್, CS, ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಈಗ ಜರ್ಮನಿನಲ್ಲಿ ಹೋಗ್ತೀನಿ ಅಂದರೆ ನೀವು ಯಾರು ಮೆಕ್ಯಾನಿಕಲ್ ಮಾಡಿರ್ತಾರೆ ಅಂಥವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಯಾಕಂದರೆ ನೀವು ಸ್ಟುಟ್ಗರ್ಟ್ ಅನ್ನೋ ಒಂದು ರಾಜ್ಯಕ್ಕೆ ಹೋದಾಗ ಅಲ್ಲಿ ಬಹಳನೇ ನಿಮಗೆ ಸ್ಟುಟ್ಗರ್ಟ್ ಅನ್ನೋ ಸಿಟಿ ಅಲ್ಲಿ ಹೋದರೆ ನಿಮಗೆ ಬಹಳನೇ ವೆಹಿಕಲ್ ರಿಲೇಟೆಡ್ ಅಥವಾ ಮೋಟಾರ್ ರಿಲೇಟೆಡ್ ಕಂಪ್ನಿಗಳು, ಆಟೋಮೊಬೈಲ್ ರಿಲೇಟೆಡ್ ಕಂಪ್ನಿಗಳು ಬಹಳನೇ ಇದ್ದಾವೆ ಅಲ್ಲಿ. ಸೊ ದೇಶ ಕೂಡ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹಾಗೇ ಇರುತ್ತೆ. ಸೊ ನೀವು ಇಲ್ಲಿದ್ದಾಗ ಮತ್ತು ಕೆಲವೊಂದು ಕೆನಡಾಗೆ ಹೋಗ್ಬೋದು, ಕೆಲವೊಬ್ಬರು UKಗೆ ಹೋಗ್ಬೋದು, ಮತ್ತು ರಷ್ಯಾಗೆ ಕೂಡ ಎಷ್ಟೊಂದು ಜನ ಹೋಗ್ತಾರೆ ಓದೋದಕ್ಕೆ. ಈಗ ಮೆಡಿಕಲ್ ಮಾಡೋದಕ್ಕೆ ಅಂತ ಮೆಡಿಕಲ್ ಫೀಲ್ಡಲ್ಲಿ ಇರೋರು ಅವರು ಕೂಡ ಬೇರೆ ಕಡೆ ಆ ಒಂದು ಕಂಟ್ರೀಸ್ಗೆ ಹೋಗ್ತಾರೆ.